ಮಿಲಿಯನ್ ಬೇಸ್ನ ಬೀಟ್ ಮಾಡೋ ಗಂಡು ಹಿಂದೆ ಯಾರು ಹುಟ್ಟಲ್ಲ, ಮುಂದೆ ಯಾರು ಹುಟ್ಟಲ್ಲ. ಸಿನಿಮಾ ಎಲ್ಲ ಬೇರೆ ಲೆವೆಲ್. ಫಸ್ಟ್ ಹಾಫ್ ಅಲ್ಲ, ಸೆಕೆಂಡ್ ಹಾಫ್ ನೋಡ್ರಿ. ಅವಾಗಿನ ಕಾಲದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಬಿಟ್ರೆ, ಈಗಿನ ಕಾಲದಲ್ಲಿ ನಮ್ಮ ಡಿ ಬಾಸ್ ಬಿಟ್ರೆ ಇನ್ಯಾರು ಮಾಡಕ್ಕಾಗಲ್ಲ. ಪೌರಾಣಿಕ ಪಾತ್ರ ಮಾಡಕ್ಕಾಗುತ್ತಾ ಸ್ವಾಮಿ? ಮಾಡ್ರಿ ಆಯ್ತು. ನಿಮ್ಗೆ ತಾಕತ್ ಅನ್ನೋದಿದ್ರೆ ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ. ಪೌರಾಣಿಕ ಪಾತ್ರ ಮಾಡಿ ನಾನವಾಗ ಒಪ್ಕೊಂತೀನಿ. ನಮ್ಮ ಹತ್ರ ಬೇಡ. ನಾವು ಸಾಚ ಅಂತ ಯಾರು ಹೇಳಿದ್ದು? ಸಾಯೋವರೆಗೂ ಹೇಳೋದೊಂದೇ, ಜೈ ಡಿ ಬಾಸ್. ಸತ್ರುನು ಆತ್ಮ ಕೂಡ ಹೇಳ್ಬೇಕು, ಜೈ ಡಿ ಬಾಸ್. ಗೆದ್ದಿರೋ ಕುದುರೆ ಬಾಲ ಯಾವತ್ತು ಹೊಡಿಯಕ್ ಹೋಗಲ್ಲ. ಗೆದ್ರು ಸೋತ್ರು ಡಿ ಬಾಸೆ. ಯಾವತ್ತೂ ಡಿ ಬಾಸೆ, ಇನ್ಯಾವನು ಬರಲ್ಲ. ಅಪ್ಪನೇ ಮಗನೇ. ಇಡೀ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಗೊತ್ತು ಅಪ್ಪ ಯಾರು, ಮಗ ಯಾರು ಅಂತ. ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಇನ್ನೊಬ್ಬನ್ ಹೇಳ್ಬೇಕು, ಎಲ್ಲಾರು ಹಿಡ್ದಾಯ್ತು. ಪವರ್ ಹೌಸ್ ಅಂತ ಒಬ್ಬ ಹುಡುಗ ಅವನೇ ಹೇಳ್ತಾನೆ, ಚಪ್ಪರ್ ನನ್ನ ಮನೆ ಕೇಳಿಸ್ಕೊ, ಡೈರೆಕ್ಟ್ ಇದು ನಿಮ್ಗೆ. ಎಲ್ಲಾರು ಹಿಡ್ದಾಯ್ತು. ನಾವ್ ಹಿಡಿದ್ರೆ ಹೋದ್ಸತಿ ಕೈ ಕಟ್ಕೊಂಡು ನಮ್ಮ ಬಾಸ್ ಮನೆ ಮುಂದೆ ನಿಂತಿರೋದಲ್ಲ, ಈ ಸತಿ ನಿಂಚಿದ್ರೆ ಕೈ ಕಟ್ಕೊಂಡಲ್ಲ, ನಿಮ್ ಇಡೀ ಗುಂಪಿಗೆ ನಿಲ್ಲಿಸ್ತೀವಿ. ಇದು ಡಿ ಬಾಸ್ ಗೊತ್ತು. ಬಂದೇ ಬರ್ತಾರೆ ನಮ್ಮ ಬಾಸು. ಬಂದ ಜೈ ಡಿ ಬಾಸ್.